ಗೈಸ್ ಈಗ ನಾವು ರೂಮ್ ಚೆಕ್ಔಟ್ ಆಗಿದ್ದೀವಿ. ಈಗ ಗಿರಿಜಾ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ನೈಟ್ ಬಂದು ಮಲಗಿಸ್ಟಿಯಲ್ಲ 11:30 ಆಗಿಬಿಟ್ಟಿತ್ತು. ಸೊ ಅದಕ್ಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನೈಟ್ ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ. ಗಿರಿಜಾ ಟೆಂಪಲ್ಗೆ ಹೋಗ್ತಾ ಇದ್ವಿ. ನಾವು ಸ್ಟೇ ಮಾಡಿದ್ದು ಇವ್ರ ಮಠದಲ್ಲಿ. ನಾವೀಗ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಬಾಯ್ ಬಾಯ್ ಪುರಿ. ಹಾಯ್ ಪಿಲ್ಲಿ. ಪಿಲ್ಲಿ ಅಲ್ಲ ಪಲ್ಲು. ನಾನು ಪಿಲ್ಲಿ ಅಂತಲೇ ಕರೆಯೋದು. ಪವಿತ್ರನ ಪಿತ್ರಿ ಅಂತ ಕರೀತೀನಿ. ಪ್ರಶನ ಪ್ಲಸ್ ಅಂತೀನಿ. ಪ್ರತಿಭಾನ ಹಂಗೆ ಕರೆಯೋದು. ಪ್ರತಿ ಅಂತ ಹಂಗೆ ಬಾಯಿಗೆ ಏನು ಬರ್ತದು ಕರೆಯೋದು. ನಿದ್ದೆ ಹೆಂಗಾಯ್ತಮ್ಮ? ಮಸ್ತಾಯಿತು. ಫುಲ್ಲು ಟಯರ್ಡ್ ಆಗಿದೆ. ಎಚ್ಚರನೇ ಇಲ್ಲ. ಬೆಳಿಗ್ಗೆ ನಿದ್ದೆ ಬಂತು. ಬೆಳಗ್ಗೆ ಎದ್ದು ಬರೋದಂದ್ರೆ ಫುಲ್ ಬೇಜಾರಾಯಿತು. ಬೀಚಲ್ಲಿ ಆಡಿ ಫುಲ್ ಎಂಜಾಯ್ ಮಾಡಿ ಹೋಗಿ ಮಲ್ಕೊಂಡ್ಬಿಟ್ಟಿದ್ವಿ. ಬೆಳಿಗ್ಗೆ 4 ಗಂಟೆಗೆಲ್ಲ ಎದ್ದೇಳಿಸ್ಬಿಟ್ರು. 4 ಗಂಟೆಗೆಲ್ಲ ಎದ್ದು ಅಲ್ಲ 3 ಗಂಟೆಗೆ ಎದ್ದು ರೆಡಿಯಾಗಿ ಬರೋಷ್ಟಿಗೆಲ್ಲ 5:15 ಮಾಡಿದ್ವಿ. ನಾನು 4 ಗಂಟೆಗೆ ಎದ್ದೆವು. ನಾವು ಆಂಟಿಗಳೆಲ್ಲ 3 ಗಂಟೆಗೆ ಎದ್ದಿಲ್ಲ. ನಮ್ಮ ಅತ್ತೆಯರು 3 ಗಂಟೆಗೆ ಎದ್ದಿದ್ರು. ನಾವು 4:15 4 ಗಂಟೆಗೆ ಎದ್ದಿದ್ವಿ. ಗೈಸ್ ನಾವು ಬರುವಾಗ ಭುವನೇಶ್ವರಲ್ಲ ಕಟಕ್ ರೋಡ್ನಾಗ ಇಳಿದಿದ್ವಲ್ಲ, ಕಟಕ್. ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಮತ್ತೆ ಗಿರಿಜಾ ಟೆಂಪಲಿಗೆ ಹೋಗ್ಬೇಕು. ಸರಿನಾ? ಗೈಸ್ ಟ್ರೈನಲ್ಲಿ ಯಾರೂ ಇಲ್ಲ, ಬರೀ ನಮ್ಮ ಫ್ಯಾಮಿಲಿ ಅಷ್ಟೇ ಇರೋದು. ನಾವು ಏನೇನೆಲ್ಲ ಎಂಜಾಯ್ ಮಾಡ್ತಿದ್ದೀವಿ ಅಂತ ತೋರಿಸ್ತೀನಿ. ಅಂದರೆ ಟ್ರೈನ್ ಅಲ್ಲ, ನಾವಿರೋ ಈ ಬೋಗಿಲ್ ಅಷ್ಟೇ, ಯಾರೂ ಇಲ್ಲ. ಎಲ್ಲರೂ ನಮ್ಮವರೇ ಇರೋದು. ನಮ್ಮದು ಅವ್ನು ನೋಡ್ರಿ ಸುಮ್ಮನೆ ಓಡಾಡ್ತಿದ್ದಾನೆ ಆ ಕಡೆಯಿಂದ ಈ ಕಡೆಯಿಂದ ಕಡೆ. ಶಿವು ಇವ್ರು ಮಲ್ಕೊಂಡಿದ್ದಾರೆ. ಎಲ್ಲರೂ ನಿದ್ದೆ ಗೈಸ್. ಯಾರಿಗೂ ಕಂಪ್ಲೀಟಾಗಿ ನಿದ್ದೆ ಇಲ್ಲ. ಎಲ್ಲರೂ ಚೆನ್ನಾಗಿ ಸಿಹಿ ಜೊತೆ ಆಟ ಆಡ್ಕೊತ ಡ್ಯಾನ್ಸ್ ಮಾಡ್ಕೊತ ಫುಲ್ ಎಂಜಾಯ್ ಮಾಡ್ತಿದ್ವಿ. ಸುಸ್ತಾಗೈತೆ ಅಂತ ಮಾಡ್ಕೊಂಡ್ರೆ ಮತ್ತೆ ಸ್ಟಾರ್ಟ್. ಇವ್ರು ನೋಡ್ರಿ ಗೈಸ್ ಫೋನ್ ನೋಡ್ಕೊಂತ ಜೊತೆ ಮಲ್ಕೊಂಬಿಟ್ಟು. ಇವ್ರು ನೋಡ್ರಿ ಈಗ ರೀಲ್ಸ್ ಮಾಡ್ಬೇಕಂತ ರೆಡಿ ಆಗ್ತಿದ್ದಾರೆ. ಗೈಸ್ ನಾವೀಗ ಜಾಜ್ಪುರಲ್ಲಿದ್ದೀವಿ. ಈಗ ತಾನೇ ಜಸ್ಟ್ ಟ್ರೈನಿಂದ ಈಗ ತಾನೇ ಹೇಳಿದ್ವಿ, ಹೋಗ್ತಾ ಇದ್ದೀವಿ. ನಮ್ಮ ಸೀನ್ ತೋರಿಸ್ತಿದ್ದಾಳೆ ಗೈಸ್. ಅವಳೆ ಆರಾಮ್. ಹಾಯ್ ಸಿಹಿದೆ ಆರಾಮ್ ಬೇಕಲ್ಲ. ಗಿರಿಜಾ ಟೆಂಪಲ್ ಏನು ಅಷ್ಟು ದೊಡ್ಡದಿಲ್ಲ, ಸಣ್ಣದು ಇದೆ. ಜಯ ಜಗನ್ನಾಥ. ಸಿಯಾ ಇಲ್ಲಿ ನೋಡು ಸಿಯಾ. ಆರೋಹಿ ನೋಡಿಲಿ. ಏಯ್ ನೋಡ ಇಲ್ಲಿ. ಅಲ್ಲಿ ನೋಡಮ್ಮನ. ಕನ್ಸ್ಟ್ರಕ್ಷನ್ ಗೋಯಿಂಗ್ ಆನ್. ಗೈಸ್ ಇಲ್ಲಿ ಅನ್ನ ಪ್ರಸಾದ ಅಂದರೆ ಪ್ರಸಾದನೇ ನಾವು 120 ಕೊಟ್ಟು ತಗೋಬೇಕು. ಅನ್ನ, ಪಪ್ಪು ಮತ್ತೇನು 6 ಐಟಮ್ಸ್ ಇರ್ತಾವಂತೆ. ನಾವಿಲ್ಲಿ ಊಟ ಮಾಡ್ತಾ ಇಲ್ಲ, ಹೊರಗಡೆನೇ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ ಗೈಸ್. ಚೆನ್ನಾಗಿರಲ್ಲ ಅಷ್ಟು ಅಂದ್ರೆ. ಸೊ ಇನ್ನೇನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ.
ಹೇಳ್ಬೇಕಂದ್ರೆ ನಾವು ಕರೆಕ್ಟ್ ಟೈಮಿಗೆ ಬಂದೇವಿ. ನಾವು ಹೊರಗೆ ಬಂದ ತಕ್ಷಣ ಗುಡಿ ಕ್ಲೋಸ್ ಮಾಡ್ತಾರೆ ಇವಾಗ ಅಲ್ಲ. ಕರೆಕ್ಟ್ ಟೈಮಿಗೆ ಬಂದೀವಿ ಗೈಸ್. ಗೈಸ್ ಇಲ್ಲೆಲ್ಲ ಕಟ್ಟಿದ್ದಾರೆ ನೋಡ್ರಿ. ಬ್ಯಾಂಗಲ್ ಜೊತೆಗೆ ಅದು ಕಟ್ಟರ್ ಬಟ್ಟೆ ಏನಾದರೂ ಅನ್ಕೊಂಡಿರ್ತಾರೆ ಆಗಲಿ ಅಂತ ಕಟ್ಟಿರ್ತಾರೆ. ಹಾಗೆ ಅದು ನೋಡ್ರಿ ಚೆನ್ನಾಗೈತೆ. ಎಷ್ಟು ಚೆನ್ನಾಗೈತೆ ಏನು ನಾವು ಇದರಲ್ಲಿ ಲೆಸನ್ಗಳ ಫೋಟೋ ಹಾಕಿರ್ತಾರಲ್ಲ ಹಂಗೈತೆ ಇದು ಅಲ್ಲಿ ಮಂಟಪ. ಅದೇ ಅವಾಗಿನ ಕಾಲದ ಮಂಟಪ ಥರ ಐತೆ. ಗೈಸ್ ಇದ್ರ ಹೆಸರು ನಾವಿಗಯ ಅಂತೆ. ಎಕ್ಸ್ಕ್ಯೂಸ್ ಅಂದರೆ ಪಿಂಡ ಪ್ರದರ್ಶನ ಮಾಡ್ತಾರಲ್ಲ ಸತ್ತೋರ್ದು ಅದು ಅದ್ರದ್ದು ನೋಡ್ರಿ. ಎಷ್ಟು ಜಿರಳೆಗಳೆಲ್ಲ ಶಿವಂದ ಐತಲ್ಲ ಎಲ್ಲ ಶಿವ. ಓ ಹೌದು ಶಿವಲಿಂಗ ಐತೆ. ಶಿವಲಿಂಗ ಜಿರಳೆ ಅದ್ರೊಳಗ ಅದು ಎದಕ್ಕೆ ಹಾಕ್ತಾರಂತೆ? ಹಾಕಿದ್ರೆ ಬೇಕಂತಡಿ ಹೆಂಗೆ ಏಟಂದ್ರೆ ಬೇಕಂತಡಿ ಊಟ ತಿಂದು ಬಿಡ್ತಾನೆ. ಯಾರು ತಿಂತಾರೆ? ಬೀಗ ದೇವ್ರ ಗೈಸ್ ಒಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟೈತೆ. ಇದು ನಾವು ವೆಹಿಕಲ್ ಮಾಡ್ಕೊಂಡ್ ಬಂದಿದ್ವಲ್ಲ ಈಗ ಫುಲ್ಲು ಡ್ರಿಂಕ್ಸ್ ಮಾಡಿ ಬಂದ್ಬಿಟ್ಟನ. ಬೇರೆ ಕೀ ಇಟ್ಟನ ಸ್ಟಾರ್ಟೇ ಆಗ್ಬಲ್ತು. ಆಮೇಲೆ ಇವ್ರು ಅಲ್ಲಿ ಅರ್ಧ ದಾರಿಗೆ ಹೋಗಿ ವಾಪಸ್ ಬಂತು ಅವ್ರದ್ದು. ನಾವೀಗ ಟ್ರೈನಲ್ಲಿ ಇದ್ದೀವಿ. ದರ್ಶನ ಎಲ್ಲ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಸ್ನ್ಯಾಕ್ಸ್ ತಿಂದು ಟ್ರೈನಿಗೆ ಬಂದಿದ್ದೀವಿ. ಇಲ್ಲಿ ಲೇಡೀಸ್ ಕಂಪಾರ್ಟ್ಮೆಂಟಲ್ಲಿ ಇದ್ದೀವಿ. ಅಂದರೆ ಜನರಲ್ ವಾರ್ಡ್ ರಿಸರ್ವ್ ಏನು ಮಾಡಿಸಿಲ್ಲ. ಬನ್ನಿ ಗೈಸ್ ಎಲ್ಲರೂ ಆರಾಮಾಗಿ ಮಲ್ಕೊಂಡು. ಇದು ಫುಲ್ಲು ಬೋಗಿ ಎಲ್ಲ ನಾವೇ ಇರೋದು. ಮೇಲೆ ಕೆಳಗ ಇವೆರಡು ಒಂದೇ ದೇವ್ಗಳು ಕುಂತಿರೋದು. ಇನ್ನೆಲ್ಲರೂ ಮಲ್ಕೊಂಡ್ಬಿಟ್ರೆ ಹುಡುಗರು. ಇಲ್ಲಿ ನಮ್ಮ ಸಿಹಿ ಮಲ್ಕೊಬಿಟ್ಟಿದ್ದಾಳೆ. ಇಲ್ಲಿ ನಾನು ಮಲ್ಕೋಬೇಕು. ಇಲ್ಲಿ ಇನ್ನೊಂದು ಚೆನ್ನಾಗೈತೆ ಸಿಂಗಲ್ ಸೀಟು ಸಪ್ರೇಟ್. ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.